ನಾವ್ ಇಲ್ಯಾಕ್ ಬರ್ಬೇಕಿತ್ತು? ಆ ಇನ್ಸ್ಪೆಕ್ಟರ್ನ ಕ್ಯಾಬಿನ್ಗೆ ಕರ್ಸ್ಕೋಬೋದಿತ್ತಲ್ಲ ಮಾಮ್. ವಲ್ಲಭ, ಪೊಲೀಸ್ ಸ್ಟೇಷನ್ಗೆ ಕಾಲಿಟ್ರೆ ಸಾಕು, ಗುಸ್ಸು ಗುಸ್ಸು ಮಾತಾಡ್ಕೋತಾರೆ. ಆಫೀಸ್ ಒಳಗೆ ಕೆಲಸ ನಡಿಬೇಕೆ ಹೊರತು ಈ ಮಾತುಗಳಲ್ಲ. ಇನ್ಸ್ಪೆಕ್ಟರ್ ಯಾಕೆ ಬಂದ್ರು, ಏನ್ ಕತೆ ಅಂತ ಚರ್ಚೆ ಯಾಕೆ? ಇಲ್ ಮೀಟ್ ಮಾಡಿದ್ರೆ ಅನ್ಕೊಳಲ್ವಾ? ಹೊರಗಡೆ ಆದ್ರೆ ಏನೋ ಆಕಸ್ಮಿಕ ಭೇಟಿ ಅನ್ಕೋತಾರೆ. ಬಂದ್ರು. ನಮಸ್ತೆ ಅಂತ ಹೇಳುವಲ್ಲಭ. ನಮಸ್ತೆ ಸರ್. ಆದ್ರೂ ನಿಮ್ಗೆ ಟೈಮ್ ಸರಿ ಇಲ್ಲ ಅನ್ಸುತ್ತೆ ಮೇಡಮ್. ಯಾರೋ ಹೋಗಿರ್ಬೇಕು ಅನ್ಕೊಳ್ಳೋದಿಕ್ಕೆ ವಯಸ್ಸಾದ ಸಂಬಂಧಿಕರು ಯಾರು ಇಲ್ವಲ್ಲ? ಹೊರಗೆಲ್ಲೋ ಆ ರೀತಿ ಘಟನೆ ನಡೆಯುವಂತ ಅವಕಾಶ ಇಲ್ಲ ಮೇಡಮ್. ಏನೇ ಆದ್ರೂ ನಿಮ್ ಸರ್ಕಲ್ನಲ್ಲೇ ಇಲ್ಲ ನಿಮ್ ಮನೇಲೇ ನಡೆಯುತ್ತೆ. ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್, ನಮ್ ತಂದೆ ಜಗದೀಶ್ ಅವ್ರಿಗೆ ಶುಗರು BP ಇದ್ರು ಭಯ ಪಡೋ ಸ್ಥಿತಿಲಂತೂ ಇಲ್ಲ. ಮನುಷ್ಯರು ಭಯ ಪಡೋರ್ ಬಗ್ಗೆ ಮಾತನಾಡ್ತಿಲ್ಲ, ಮರ್ಯಾದೆ. ಅದೇ ನಿಮ್ಮ ಇಮೇಜ್ ಹೋಗ್ಬಿಡುತ್ತೆ ಅಂತ ಹೇಳೋದಕ್ ಬಂದಿದ್ದೀನಿ. ಲಿಕ್ಕರ್ ಕಂಪನಿ ಪರ್ಚೇಸ್ ಮಾಡಿದ್ದಕ್ಕೆ ವಿಶಾಲ್ ನಯನಿ ಫೀಲ್ ಮಾಡ್ಕೊಂಡು ನಿಮ್ಮ ಹತ್ರ ಬೇಜಾರ್ ತೋಡ್ಕೊಂಡ್ರಾ? ಆ ವಿಷಯನ ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದೀನಿ ಅಂತ ದಯವಿಟ್ಟು ಅನ್ಕೋಬೇಡಿ. ಲೈಸೆನ್ಸ್ ಇರೋ ಬಿಸ್ನೆಸ್ ಯಾವುದೇ ಮಾಡಿದ್ರು ಅಭ್ಯಂತರ ಏನೂ ಇರಲ್ಲ. ಆದ್ರೆ ನೀವೆಲ್ಲಿ ಒದ್ದಾಡ್ತಿರೋ ಅಂತ, ಐ ಮೀನ್ ಲಾಸ್ ಆಗಿ ಕಷ್ಟಪಡ್ತೀರಾ ಅಂತ ನೈನೇ ಅನ್ಕೊಂಡ್ಲು. ಅವಳು ಅಡ್ಡ ಬರ್ತಾಳೆ ಅಂತ ನೀವು ಕಿಡ್ನಾಪ್ ಮಾಡಿಸಿದ್ರಿ. ವಿಶಾಲ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಿಮ್ಮನ್ನ ಅರೆಸ್ಟ್ ಮಾಡಬೇಕು. ಏನ್ ಹೇಳ್ತಿದ್ದೀರಾ ನೀವು? ನನ್ ಮಗ ಈ ತಾಯಿ ಮೇಲೆ ಕಂಪ್ಲೇಂಟ್ ಮಾಡಿದಾನ? ವಿಶಾಲ್ ಅವರು ದಿನ ನಿಮ್ಮನ್ನ ಅಮ್ಮ ಅಂತ ನೆನೆಸ್ಕೋತಾರೆ. ಆದ್ರೆ ನೀವು ಇವತ್ ಮಾತ್ರ ಅದು ಪೊಲೀಸ್ ಕೇಸ್ ಆಗಿದೆ ಅಂತ ನನ್ನ ಮಗ ಅಂತಿದ್ದೀರಿ. ಏನ್ ಮೇಡಮ್ ಇದು? ಹಲೋ ಸರ್, ನಯನಿ ಕಿಡ್ನಾಪ್ ಆಗಿದ್ದಾಳೆ ಅನ್ನೋ ವಿಷಯ ನಮ್ಗೆ ಯಾರಿಗೂ ಗೊತ್ತೇ ಇಲ್ವಲ್ಲ. ನಾವೇ ಮಾಡ್ಸಿದೀವಿ ಅಂತ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಯಾರು ಹೇಳಿಲ್ವಲ್ಲ. ಮದರ್ಸ್ ಡೇ ದಿನ ನನ್ ಮಗನ ಹತ್ರ ಹೋಗಿ ಅವನ್ ಕೈಲಿ ವಿಶ್ ಮಾಡಿಸ್ಕೊಂಡಿದ್ದೀನಿ. ಅವತ್ ಖುಷಿಯಾಗಿದ್ದೋನು ಈಗ ನನ್ ಮೇಲೆ ಹೇಗ್ ಕಂಪ್ಲೇಂಟ್ ಕೊಡ್ತಾನೆ? ಕೊಟ್ಟಿದ್ದಾರೆ ಮೇಡಮ್. ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿಲ್ಲ. ತನ್ನ ಹೆಂಡತಿನ ಕಿಡ್ನಾಪ್ ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವನ್ ಹೇಳ್ದ ಅಂತ ಅದನ್ನ ನಾವೇ ಮಾಡಿರೋದು ಅನ್ಕೊಂಡು ನೀವಿಲ್ಲಕ್ ಬಂದ್ರ? ಸಾಕ್ಷ್ಯಾಧಾರ ಇಲ್ದೆ ನಮ್ಮನ್ನ ಪಾಯಿಂಟ್ ಔಟ್ ಮಾಡಿದ್ರೆ ನೀವ್ ಕೆಲ್ಸ ಕಳ್ಕೋತೀರಾ ಇನ್ಸ್ಪೆಕ್ಟರ್. ಮೇಡಮ್, ನಿಮ್ಮನ್ನ ಹೆದರಿಸಿ ನಾನು ಬದುಕಬೇಕು ಅಂತೇನಿಲ್ಲ. ನನಗೆ ಒಳ್ಳೆ ಹೆಸರಿದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ವಿಶಾಲ್ ಅವರ ಹೆಸರಲ್ಲಿದ್ದ ಸಿಮ್ಮಿಂದಾನೆ ನೈನನ್ನ ಕಿಡ್ನಾಪ್ ಮಾಡಿ ಅಂತ ಈ ಜಾಗದಿಂದನೇ ಕಾಲ್ಸು ಮತ್ತೆ ಮೆಸೇಜಸ್ಸು ಬಂದಿದೆ. ಆ ಸಿಮ್ ಸಖಿ ಹತ್ರ ಇದೆ. ಆ ವಿಷಯ ಹೇಳಿದ್ರೆ ತುಂಬಾ ಸಮಸ್ಯೆ ಆಗತ್ತಮ್ಮ. ನಿಮ್ಮ ಕಂಪನಿಲಿರೋ ಸೆಲ್ ಟವರ್ ಡೇಟಾ ಕೊಟ್ಟಿದೆ. ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್, ಆ ಮೊಬೈಲ್ ಮಿಸ್ ಆಗಿ ತುಂಬಾ ದಿನ ಆಗೋಯ್ತು. ಇನ್ಯಾರಿಗೋ ಸಿಕ್ಕಿ ಮಿಸ್ಯೂಸ್ ಮಾಡ್ಕೋತಿರ್ಬೋದು. ನೀವು ಹೇಳಿದ ಹಾಗೆ ನೈನಿ ವಿಶಾಲ್ ಅವ್ರನ್ನ ಒಪ್ಸಿ ಕಂಪ್ಲೇಂಟ್ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಇಲ್ದಿದ್ರೆ ನಿಮಗೆ ಪ್ರಾಬ್ಲಮ್ ಆಗಿರೋದು. ಹಾ, ಹೇಳಾಯ್ತಲ್ಲ, ಸಂತೋಷ. ಇನ್ ದಯಮಾಡ್ಸಿ ನೀವು. ನಿಮ್ಮ ಮಾಜಿ ಚೇರ್ಮನ್ಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾದ ವಿಷಯನ ನಿಮಗೆ ಹೇಳಬೇಕು ಮೇಡಮ್. ಮಾಜಿ ಅಂದ್ರೆ ನಯನಿನೇ ಅಲ್ವಾ? ಸ್ವರ್ಗಸ್ಥರಾಗಿರೋ ಶ್ರೀಮತಿ ಗಾಯತ್ರಿ ದೇವಿ. ಹೋದವ್ರ ಬಗ್ಗೆ ಮಾತಾಡಿ ಏನ್ ಉಪಯೋಗ? ನನ್ನ ತಂಗಿ ಸುಧಾ ಮರ್ಡರ್ ಕೇಸ್ನ ಮತ್ತೆ ಓಪನ್ ಮಾಡಿದ ಹಾಗೆ ಗಾಯತ್ರಿ ದೇವಿ ಅವರ ಮರ್ಡರ್ ಕೇಸನ್ನ ನೈನಿ ಓಪನ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದಾಳೆ.
ಅತ್ತಿಗೆ ವಿಕ್ರಾಂತ್, ಶೇಕ್ ಹ್ಯಾಂಡ್ ಕೊಡು ಮೊದ್ಲು. ಸಕ್ಸಸ್ಫುಲ್ ಆಗಿ ಆಚಾರನ ಸೇವ್ ಮಾಡಿದ್ವಿ. ನಮ್ಮಮ್ಮಂಗ್ ಡೌಟ್ ಬಂದಿರ್ಬೋದೇನೋ ಅಂತ ಭಯ ಆಗ್ತಿದೆ ಅತ್ತಿಗೆ. ಅವ್ರ ಮುಖ ಫೀಲ್ ಆಗ್ಬೇಡ, ನಾನೇನ್ ಬೈಲಿಲ್ಲ. ಅತ್ತೆ ಮುಖದಲ್ಲಿ ಅನುಮಾನದ ಎಕ್ಸ್ಪ್ರೆಷನ್ಸ್ಗಳು ಕೆಲವಿದೆ ವಿಕ್ರಾಂತ್. ಪ್ರತಿಯೊಂದಕ್ಕೂ ಇನ್ನೊಂದರ್ಥ ಹುಡ್ಕೋರೇ ತಾನೇ ಅನುಮಾನ ಪಡೋದು. ನಿನ್ ಹತ್ರ ಆಚಾರ್ಯಗಳ ಬಗ್ಗೆ ಏನಾದ್ರೂ ಕೇಳಿದ್ರಾ? ಇಲ್ಲ ಅತ್ತಿಗೆ, ಆಚಾರ್ಯ ಹೋದ್ಮೇಲೆ ಅಮ್ಮ ಮತ್ತೆ ಬ್ರೋ ಹೊರಗಡೆ ಹೋದ್ರು. ಆದ್ರೆ ಆ ಸಖಿ ಮಾಮ್ ಜೊತೆ ಹೋಗ್ಲಿಲ್ಲ. ಅವಳು ಇನ್ನೊಂದ್ ಕಾರಲ್ಲಿ ಫಾಲೋ ಮಾಡಿದ್ಲಾ? ಡೀಸೆಲ್ ದಂಡ ಮಾಡ್ತಿದ್ದಾಳಲ್ಲ. ಅವ್ರ ಹಿಂದೆ ಹೋಗ್ಲಿಲ್ಲ ಅತ್ತಿಗೆ, ಬೇರೆ ಎಲ್ಲೋ ಹೋದ್ಲು ಅನ್ಸುತ್ತೆ. ಹಾಗ ಎಲ್ಲಕ್ ಹೋಗಿರ್ಬೋದು ಅವಳು? ಯಾರೇ? ಅದೇ ಹಸಿ ಕಳ್ಳೆ. ಓ, ಸಖಿನಾ? ಹಾ, ಅವಳೆ. ನನಗೂ ಎಲ್ಲೂ ಕಾಣಿಸ್ಲಿಲ್ಲ. ನಿನ್ ರೂಮಲ್ಲಿ ಇದ್ದಾಳೇನೋ ಅಂತ ಇಲ್ಲಿಗೆ ಬಂದೆ. ಛೀ, ಅವಳು ನನ್ ರೂಮಲ್ಲಿ ಯಾಕಿರ್ತಾಳೆ ದುರ್ದು ಆಂಟಿ? ಹೌದು ಬಿಡಕ್ಕ, ನಿನ್ ರೂಮಲ್ಲಿ ಹೆಣ್ಮಕ್ಳು ಯಾಕಿರ್ತಾರೆ? ಹಾಗ್ಯಾಕಂತ್ಯ ಸುಮನಾ? ನಮ್ಗಿಂತ ಮುಂಚೆ ಚಿಕ್ಕ ಯಜಮಾನ್ರು ನಿಮ್ ರೂಮಿಗೆ ಬಂದಿದಾರಲ್ಲ, ಅದಕ್ಕೆ ಹೇಳ್ದೆ. ತಲೆ ಕೆಟ್ಟವರು ಬಾಯಿಗೆ ಬಂದಂಗ್ ಮಾತಾಡ್ತಾರೆ ಅತ್ತಿಗೆ. ಓ, ಇದೇ ಅಲ್ವಾ ನೀನ್ ತೋರ್ಸಿದ್ ಹೊಸ ಸೀರೆ? ತೋರಿಸ್ದಾಗ ಇದನ್ನ ಸರಿಯಾಗಿ ನೋಡಕ್ಕಾಗ್ಲಿಲ್ಲ. ಸುಮ್ನೆ ಹಾಗೆ ಹಾಕೋತೀನಿರು. ಚೆನ್ನಾಗಿದ್ಯಾ? ನಿಜವಾಗ್ಲೂ ಇದು ಹೊಸ ಸೀರೆನಾ? ನಿಜವಾಗ್ಲೂ ಹೊಸದೇ ಸುಮನಾ. ಅಂಗಡಿಯಿಂದ ತಂದ ತಕ್ಷಣ ನಿಮ್ಗೆ ತೋರಿಸ್ದೆ. ಇಲ್ಕೊಡಿ. ಕೊಡ್ತೀನಿ ಇರಕ್ಕ, ನಾವೇನ್ ತಿನ್ಬಿಡ್ತೀವಾ? ಯಾವ ಅಂಗಡಿಯಲ್ಲೂ ಹೊಸ ಸೀರೆಗ್ ತಕ್ಷಣ ಫಾಲ್ಸ್ ಹಾಕಲ್ವಲ್ಲಕ್ಕ? ಫಾಲ್ ಹಾಕಿದಾರಾ? ನನಗ್ ಗೊತ್ತೇ ಆಗ್ಲಿಲ್ವಲ್ಲ ಸುಮನಾ. ನೋಡಿ ಚಿಕ್ಕಮ್ಮ, ಹೊಸದನ್ಸತ್ತಾ ಅಥವಾ ಯೂಸ್ ಮಾಡಿರೋದನ್ಸತ್ತಾ? ಹೊಸದೇ ಸುಮನಾ, ನಿಜವಾಗ್ಲೂ ಹೊಸದೇ. ನಿಜವಾಗ್ಲೂ? ನೀನ್ ಹೋಟೆಲ್ ಬೆಳಿತಿರೋ ಮಗು ಮೇಲೆ ಆಣೆ ಮಾಡಿ ಹೇಳು. ಏಯ್, ತಲೆ ಕೆಟ್ಟಿದೆ ನಿಂಗೆ? ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ಅಷ್ಟು ದೊಡ್ಡ ದೊಡ್ಡ ಪ್ರಮಾಣ ಮಾಡ್ಬೇಕಾ? ನನ್ಗೆ ಯಾಕೋ ಅನುಮಾನ ಬರ್ತಿದೆ. ಇದನ್ನ ಅಡ್ಡ ಇಟ್ಕೊಂಡು ಅಕ್ಕ ಯಾವ್ದಾದ್ರು ಕತೆ ಹೇಳ್ತಿರ್ಬೋದಾ? ಹುಚ್ಚುಚ್ಚಾಗಿ ಮಾತಾಡ್ಬೇಡ ನೀನು. ಇಲ್ಲಾಂದ್ರೆ ಹೊಸ ಸೀರೆಗೆ ಯಾರಾದ್ರೂ ಫಾಲ್ ಸ್ಟಿಚ್ ಮಾಡ್ಕೊಡ್ತಾರಾ? ಹೌದು ಕಣೆ ಸುಮನಾ, ಡೌಟ್ ಬರ್ತಿಲ್ಲ? ಅಂದ್ರೆ ದುರ್ದು ಆಂಟಿ ಅತ್ತಿಗೆ ಅಮಾಯಕರು ಅಂತ ಅವರು ಮೋಸ ಮಾಡಿದ್ದಾರೆ. ವಾರಂಟಿ ಕೊಟ್ಟಿರ್ತಾರೆ. ಇಲ್ಲಿ ಕೊಡಿ, ಈಗ್ಲೇ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಅತ್ತಿಗೆ 1 ಅವರಲ್ಲಿ ಬರ್ತೀನಿ. ಹೌದು, ಅಡ್ರೆಸ್ ಗೊತ್ತಿಲ್ಲದೆ ಹೇಗೆ ಹೋಗ್ತಾನೆ? ನನಗ್ ಡೌಟ್ ಬರ್ತಿದೆ ಚಿಕ್ಕಮ್ಮ. ನಮಗ್ ಗೊತ್ತಿಲ್ದಿರೋ ರಹಸ್ಯ ಅದ್ಕೆ ಮತ್ತೆ ಮೈದ್ನ ಗೊತ್ತಿರ್ಬೋದು. ಇವಾಗ ನಾನ್ ಏನು ಹೇಳಲ್ಲ. ನನ್ ಟೈಮ್ ಯಾಕೋ ಒಂಚೂರು ಚೆನ್ನಾಗಿಲ್ಲ. ತುಂಬಾ ಚೆನ್ನಾಗಿದೆ ಅಕ್ಕ. ಜೊತೆಗೆ ನೀನು ತಾಯಿ ಬೇರೆ ಆಗ್ತಾ ಇದ್ಯಾ. ನೈನಿ, ತಗೊಂಬರ್ತಿದ್ಯಾ? ತಗೊಂಡ್ ಬರ್ತಿದೀನಿ ಯಜಮಾನ್ರೆ. ಈ ತಾಯ್ತನ್ ಸರಿ ಮಾಡೋ ಅಷ್ಟ್ರಲ್ಲಿ ಸಾಕಾಗೋಯ್ತು. ಮೇಲೆತ್ತಿ. ಅಯ್ಯಯ್ಯೋ ಯಜಮಾನ್ರೆ, ನನ್ನನ್ನಲ್ಲ, ಮತ್ತೆ ಪಕ್ಕದ ಮನೆ ಪಾರ್ವತಮ್ಮನ್ನ. ಓ, ಅವ್ರ ಗಂಡ ಸುಮ್ನಿರ್ತಾನ? ಸುಮ್ಮನಿದ್ರೆ ಅವ್ರನ್ನ ಹೀಗೆ ಎತ್ಕೋತಿದ್ರಾ? ಹಲೋ ಮೇಡಮ್, ಪಾಪ ಆಂಟಿಗೆ ಕಾಲ್ ನೋವು, ಸ್ಕೂಟ್ರು ಹತ್ತಕ್ಕಾಗಲ್ಲ. ನಾನು ಹೆಲ್ಪ್ ಮಾಡಿ ಹಿಂದೆ ಸೀಟಲ್ಲಿ ಕೂರ್ಸ್ ಬರ್ತೀನಿ ಅಂತ ಹೇಳ್ತಿದ್ದೀನಿ. ನಮಗೆ ಗೊತ್ತು ಯಜಮಾನ್ರೆ, ನೀವು ಬಿಡ್ಸ್ ಹೇಳೋ ಅವಶ್ಯಕತೆ ಏನಿಲ್ಲ. ನಯನಿ ನಿಮ್ ಶರ್ಟ್ ಅನ್ನ ಮೇಲೆತ್ತಕ್ ಹೇಳಿದ್ಲು. ಓ, ಓಕೆ, ಎತ್ತೀನಿ. ಶಿವ, ಇವ್ರಿಗೆ ದೃಷ್ಟಿ ತೆಗಿ ನೋಡೋಣ. ಓಕೆ. ಊರವ್ರ ದೃಷ್ಟಿ, ಮನೆಯವ್ರ ದೃಷ್ಟಿ, ಇಕ್ಬಾಲ್ ದೃಷ್ಟಿ, ಹಸೀನಾ ಬೇಗಂ ದೃಷ್ಟಿ, ರಾಮಕೃಷ್ಣ, ಗೋವಿಂದ, ರವಿ, ರಮೇಶ, ಪಾರ್ವತಿ, ಪಂಕಜ, ಇವ್ರ ಎಲ್ಲಾರ ದೃಷ್ಟಿನೂ ಹೋಗ್ಬೇಕು. ತಾಯ್ತಾ ಕಟ್ತಿದ್ದೀರಾ ಇಲ್ಲ ನನಗೇನಾದ್ರೂ ಸನ್ಮಾನ ಮಾಡ್ತಿದ್ದೀರಾ ದೃಷ್ಟಿ ಆಗೋದಕ್ಕೆ? ನಿಮ್ಗೇನ್ ಗೊತ್ತು? ಜನರ ದೃಷ್ಟಿ ಒಳ್ಳೇದಲ್ಲ. ಅವ್ರ ದೃಷ್ಟಿ ಏನಾದ್ರೂ ಬಿದ್ರೆ ಜ್ವರ ಬರ್ಬೋದು ಯಜಮಾನ್ರೆ. ಬಂದ್ರೆ ಏನು? ನಮ್ ತಾತ ಕಟ್ಟಿರೋ ಈ ತಾಯ್ತ ಪಕ್ಕದಲ್ಲೇ
ಜೊತೆಗೆ ಪಕ್ಕದಲ್ಲೇ ಇನ್ನೊಂದ್ ತಾಯ್ತ ನೈನಿ ಕಟ್ತಾಳೆ. ಹಾಗ್ಯಾಕ್ರಿ ಹೇಳ್ತಿದ್ದೀರಾ? ಮಿಸ್ಟರ್ ವಿಶಾಲ್, ನಿನ್ ಹೆಂಡತಿಗೆ ಮುಷ್ಟಾನ್ನ ಭೋಜನ ಮಾಡು ಅಂತ ಹೇಳಿದ್ರೆ 1 hour ಅಲ್ಲಿ ಮಾಡ್ತಾಳೆ. ತಾಯ್ತದ ಬಗ್ಗೆ ನಯನಿ ಗೊತ್ತಿಲ್ಲ. ಆದ್ರೆ ಬೇರೆ ಎಲ್ಲದ್ರ ಬಗ್ಗೆ ಗೊತ್ತು. ಅದ್ ನನಗೆ ಗೊತ್ತಿಲ್ಲ. ಏನನಿ ಶಿವನ್ಗೆ ವಿಷಯ ಹೇಳಿಲ್ವಾ? ಯಾವ್ದ್ರ ಬಗ್ಗೆ? ದಿನ ಆಫೀಸ್ಗೆ ಹೋಗೋಕ್ಕೂ ಮೊದಲು ಹೊಟ್ಟೆಲಿ ಮಗು ಹೇಗಿದೆ ಅಂತ ನೋಡಕ್ ಹೇಳ್ದಂಗೆ ನನ್ ತಲೆನ ನೀನು. ಯಜಮಾನ್ರೆ ಸುಮ್ನಿರಿ. ಪ್ಲೀಸ್ ಪ್ಲೀಸ್ ಹೇಳಿ ಯಜಮಾನ್ರೆ. ಏ ಶಿವ, ಏನಿಲ್ಲ ಬಿಡು, ನೀನ್ ಹೊರಡು ಇಲ್ಲಿಂದ. ನಾನು ಊರ್ ಸುತ್ತಾಕೊಂಡು ವಾರಕ್ಕೆ ಒಂದ್ಸತಿ ಬಂದಾಗಾದ್ರೂ ನನ್ ಮೇಲೆ ಒಂದ್ ಸ್ವಲ್ಪ ಕನಿಕಾರ ತೋರ್ಸಿ ನನ್ ಜೊತೆ ಚೆನ್ನಾಗ್ ಮಾತಾಡಕ್ ಹೇಳಿ ಯಜಮಾನ್ರೆ. ಹಾ, ನಾನು ಕೆಳಗ್ ಕೂತ್ಕೊಂಡು ನನ್ ತಲೆನ ನೈನಿ ಹೊಟ್ಟೆ ಮೇಲೆ ಈ ರೀತಿ ಇಟ್ರೆ ಮಗು ಒದಿಯೋದನ್ನ ಗಮನಿಸೋದಕ್ಕೆ ನನ್ ಕಿವಿಗಳನ್ನ, ಕೆನ್ನೆನ, ನನ್ ಮೂಗಿಂದ ಡೈಲಿ ಈ ರೀತಿ ಮಾಡೋದಕ್ಕೆ ಹೇಳಿದಾಳೆ ನಾಚ್ಕೊಂಡು. ಹೋಗಿ ಯಜಮಾನ್ರೆ. ನೈನಿ ಏನ್ ಯಜಮಾನ್ರೆ ಇದು ಹೊಸ್ದಾಗಿದ್ಯಲ್ಲ? ಏ ನೈನಿ, ಕೇಳಿಸ್ಕೊಂಡ? ಏನೋ ಹೊಸದಾಗಿದೆ ಅಂತ ಇಲ್ಲಿ ಶಿವ ಕೇಳ್ತಿದ್ದಾನೆ. ನೀವ್ ಹೇಳಿದ್ದಕ್ಕೆ ಅಷ್ಟೊಂದು ನಾಚ್ಕೋತಿದ್ದಾಳೆ ಅಂದ್ರೆ ಇವಳು ನೀವತ್ ಹಿಡಿಯಕ್ ಆಗಲ್ಲ. ನಾನು ಹೋಗಿ ನನ್ನ ಫ್ರೆಂಡ್ಸ್ ಮೀಟ್ ಮಾಡ್ಕೊಂಡ್ ಬರ್ತೀನಿ ಯಜಮಾನ್ರೆ. ಬಾಯ್. ಅದೇನ್ ಪಜಲ್ ಅಲ್ಲ, ಇಟ್ಸ್ ಜಸ್ಟ್ ಅ ಪಿಕ್ಚರ್. ಅದಕ್ಕಷ್ಟು ಸೀರಿಯಸ್ ಆಗಿ ಯೋಚಿಸ್ಬೇಕಾ? ಖಂಡಿತವಾಗ್ಲೂ ಇದ್ರಲ್ಲಿ ಏನೋ ಇದೆ ಸಖಿ. ತಾಯ್ತದಲ್ಲಿ ಪೇಪರ್ ಇದೆ, ಪೇಪರ್ ಅಲ್ಲಿ ಚಿತ್ರ ಇದೆ, ಅದ್ಬಿಟ್ಟೇನಿದೆ? ತನ್ನ ಮಗುನ ಎತ್ಕೊಂಡು ಚಂದಮಾಮನ್ ತೋರಿಸ್ತಿರೋ ತಾಯಿ. ಇದರಿಂದ ನಿನ್ಗೇನರ್ಥ ಆಯ್ತು ಹೇಳು? ಚಂದಮಾಮ ಬಾರೋ, ನಕ್ಷತ್ರ ಅಂತ ಅರ್ಸೋ, ನನ್ ಮಗುನ್ ನಗ್ಸೋ. ಕನ್ನಡದ್ದು ಯಾವ್ದೋ ಹಳೆ ರೈಮಿಂಗ್ ಡಾರ್ಲಿಂಗ್ ಅದು. ಚಿಕ್ಕ ವಯಸ್ಸಲ್ಲಿ ಯಾವಾಗ್ಲೂ ಕೇಳಿದ್ ಜ್ಞಾಪಕ. ರೈಮ್ಗಿಂತ ಆ ಬದ್ರಿನಾಥ್ ಅವ್ರ ಮೈಂಡ್ ಗೇಮ್ ಇಂಪಾರ್ಟೆಂಟ್ ಬೇಬಿ. ಸ್ಮಾರ್ಟ್ ಆಗಿರೋ ವಿಶಾಲ್ ಮತ್ ನೈನಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋ ಓಲ್ಡ್ ಲಾಯರ್ಗೆ ಅರ್ಥ ಆಗ್ಲಿಲ್ಲ ಅದು. ಇನ್ ನಮಗ್ ಅರ್ಥ ಆಗುತ್ತೆ ಅನ್ಕೊಳ್ಳೋದ್ರಲ್ಲಿ ದೇರ್ ಇಸ್ ನೋ ಪಾಯಿಂಟ್. ಬರ್ದಿರೋ ತರನೇ ಇಲ್ಲಿವರೆಗೂ ಆಗಿರೋವಾಗ ಆ ಚಿತ್ರನ್ ಬಿಡಿಸಿರೋ ತರಾನೇ ಮುಂದೆನೂ ನಡಿಬೋದಲ್ವಾ? ಆ ಲಾಜಿಕ್ ಮಿಸ್ ಮಾಡಬೇಡ. ಸಿ ಡಾರ್ಲಿಂಗ್, ಏನಾದ್ರೂ ಸೀರಿಯಸ್ ಆಗಿ ನಡಿಬೇಕಾದ್ರೆ ಅದನ್ನ ಸಿಲ್ಲಿ ಆಗಿ ತಗೊಂಡ್ರೆ ಕೆಲಸ ಆಗಲ್ಲ. ಹಾಸಿನಿ ವಿಷಯದಲ್ಲಿ ಏನಾಯ್ತು? ನನಗೆ ಚಳ್ಳೆ ಹಣ್ಣು ತಿನ್ಸಿ ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ. ನೀನ್ ವಲ್ಲಭನ್ ಬುಟ್ಟಿಗೆ ಹಾಕೊಂಡು ಮ್ಯಾನೇಜ್ ಮಾಡಿದಿದ್ರೆ ಮಾಡಿದಿದ್ರೆ ಅಲ್ಲ, ನಾನ್ ಪ್ರೆಗ್ನೆಂಟ್ ಆಗಿ ಮಗುನ್ ಕೊಟ್ಟಿದ್ರೆ ಆಗ ನನಗೆ ಆಸ್ತಿಲಿ ಪಾಲ್ ಬರ್ತಿತ್ತು. ನಾನು ಏನು ಅನ್ಕೊಳ್ಳಲ್ಲ ಅಂತ ಹೇಳಿದ್ದೆ ಅಲ್ವಾ ಬೇಬಿ? ಡೆಲಿವರಿ ಆದ್ಮೇಲೆ ಸರೋಗಸಿಗೆ ಹೆಲ್ಪ್ ಮಾಡಿದೆ ಅಂತ ಅನ್ಕೊಂಡು ಮಗುನ ಅವ್ರ ಮಡ್ಲಿಗೆ ಹಾಕ್ಬಿಟ್ಟು ನೀನ್ ಕೈಲಿರೋ ಆಸ್ತಿನ ಇಟ್ಕೊಂಡು ಫಾರಿನ್ಗೆ ಎಸ್ಕೇಪ್ ಆಗ್ಬಿಡೋಣ ಅನ್ಕೊಂಡೆ. ಬಟ್ ಇಟ್ ಡಿಡ್ ನಾಟ್ ಹ್ಯಾಪನ್. ಅಂದ್ಕೊಂಡಿದ್ದನ್ನ ಇಂಪ್ಲಿಮೆಂಟ್ ಮಾಡೋಷ್ಟ್ರಲ್ಲೇ ಹಾಸಿನಿ ಪ್ರೆಗ್ನೆಂಟ್ ಆಗೋ ಹಾಗೆ ಮಾಡಿದ್ಲು ಆ ನೈನಿ. ಅವಳನ್ನ ಮನೆಯಿಂದ ಹೋಗೋ ಹಾಗೆ ಮಾಡಿದ್ರು. ಅರ್ಧ ಆಸ್ತಿನ ಸಂಪಾದಿಸಕ್ಕೆ ತಾನು ಪ್ರೆಗ್ನೆಂಟ್ ಆದ್ಲು. ಆ ಥರ ಆಗೋದಕ್ಕೆ ಭಾಳ ಟೈಮ್ ಇದೆ. ಅಷ್ಟರೊಳಗೆ ತಿಲೋತ್ತಮ ಆಂಟಿಗೆ ಮತ್ತೆ ವಲ್ಲಭಗೆ ಅಡ್ವೈಸ್ ಕೊಟ್ಕೊಂಡು ಸರಿಯಾಗಿ ಕಮಿಷನ್ ಪೀಕಿಸ್ಕೋ. ಲಾಭದಲ್ಲಿದ್ದ ಕಂಪನಿ ಸ್ಲೋಲಿ ನಷ್ಟಕ್ಕಿಳಿತಿದೆ ಜಶ್ವಂತ್. ಹೋದ್ರೆ ಹೋಯ್ತು, ಆ ಸೆಂಟಿಮೆಂಟ್ಸ್ ನಮ್ಗೆ ಯಾಕೆ? ಕಂಪ್ನಿನ ಉದ್ಧಾರ ಮಾಡೋ ಪೊಸಿಷನ್ ಅಲ್ಲಿ ಆ ನೈನಿ ಮತ್ತೆ ವಿಶಾಲ್ ಇಲ್ಲ. ಲಾಟ್ರಿ ಹೊಡೆಯೋವರೆಗೂ ಅವ್ರು ಉದ್ಧಾರ ಆಗಲ್ಲ. 10 ಪೈಸದ ಕಾಯಿನ್ ನೈನಿಗೆ ಸಿಕ್ಕ ಹಾಗೆ ಲಕ್ಷ್ಮೀದೇವಿ ಕೂಡ ಅವ್ರ ಮನೆಗೆ ಹೋಗ್ತಾಳ. ಮತ್ತೇನ್ ಹೊಸ ಡೌಟು ಸಖಿ? ಈ ಡೌಟ್ಸ್ ಎಲ್ಲ ಕ್ಲಿಯರ್ ಆಗ್ಬೇಕು ಅಂದ್ರೆ ಆ ತಾಯ್ತ ನಮ್ ಕೈವಶ ಆಗ್ಬೇಕು. ಇಸ್ ಇಟ್ ಪಾಸಿಬಲ್? ಇವತ್ ಒಂದಿನ ನನ್ ಕೈಗೆ ಪರ್ಫ್ಯೂಮ್ನ ಸ್ಪ್ರೇ ಮಾಡ್ಕೊಳ್ದೇ ಇದ್ರೆ ಸಾಕು.
ಒಂದ್ ಸುಂದರವಾಗಿರೋ ಹುಡುಗಿ ಆಗ್ಲಿಂದ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ರು ನೋಡ್ದೆ ಅಂತ ಗಂಡ್ಸು ನನ್ ಗಂಡ. ನನ್ ಟೈಮೇ ಸರಿಯಿಲ್ಲ, ಏನ್ ಮಾಡ್ಲಿ? ಏನ್ ಮಾಡ್ತೀಯ? ಅವನಿಗೆ ಹಾಗ್ ನಗ್ತಿದ್ದಾನೆ. ಅಳ್ಸಿದ್ರೆ ಕೇಳ್ಬೇಕು, ಆದ್ರೂ ಅವ್ರಾಗವ್ರೆ ಹೀಗ್ ನಗ್ತಾ ಇದ್ರೆ ಅದಕ್ ನಾನೇನ್ ಮಾಡಕ್ಕಾಗತ್ತೆ? ವಿಕ್ರಾಂತ್, ಲ್ಯಾಪ್ಟಾಪ್ ಅಲ್ಲಿ ನಿನ್ ಮದ್ವೆ ವಿಡಿಯೋ ನೋಡ್ತಿಲ್ಲ ತಾನೆ? ನೋಡಿ ಹುಚ್ಚಿಡ್ತಿದೆ ಅಂತ್ಯಾ? ವಿಕ್ರಾಂತ್, ಪ್ಲೀಸ್ ನಗೋದು ನಿಲ್ಸೋ, ಭಯ ಆಗ್ತಾ ಇದೆ. ವಿಕ್ರಾಂತ್, ಒಂದ್ ನಿಮಿಷ ಬ್ರೇಕ್ ಕೊಟ್ಟು ನಗು. ಹಾಸಿನಿ ಅಕ್ಕನ್ ಮಾತನ್ನ ಚೆನ್ನಾಗಿ ಕೇಳ್ತಾರೆ. ಏನ್ ವಿಷಯ, ಎಲ್ರು ನನ್ನ ಹತ್ರ ಬಂದಿದ್ದೀರಾ? ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಇದ್ರೆ ಹುಚ್ಚ ಆಸ್ಪತ್ರೆ ಅವ್ರು ಕೂಡ ಇಲ್ಲಿಗೆ ಬಂದ್ಬಿಡ್ತಾರೆ. ಏನಾಯ್ತು ಅಂತ ಇಷ್ಟೊಂದು ನಗ್ತಾ ಇದ್ಯಾ? ಹೋ, ನಾನ್ಯಾಕೆ ನಗ್ತಿದ್ದೆ ಅಂತನಾ? ಗಾಯತ್ರಿ ಗ್ರೂಪ್ ಆಫ್ ಕಂಪನಿ ಶೇರ್ ವ್ಯಾಲ್ಯೂ ಢಮಾರ್ ಅಂದೋಗಿದೆ, ನೋಡಿದ್ರಾ? ನಮ್ ಪ್ರೆಸ್ಟೀಜಿಯಸ್ ಕಂಪ್ನಿ ಲಾಸ್ ಅಲ್ಲಿ ನಡೀತಾ ಇದೆ. ನಷ್ಟ ಆದ್ರೆ ಬೇಜಾರ್ ಮಾಡ್ಕೋಬೇಕೇ ಹೊರತು ಹೀಗ್ ಖುಷಿಯಾಗಿ ನಗ್ತಿದ್ಯಲ್ಲ ವಿಕ್ರಾಂತ್. ನೈನಿ ಅದಕ್ಕಿದು ಲಕ್ಕಿ ಹ್ಯಾಂಡ್. ಅವ್ರ ಕೈಯಿಂದ ಆಸ್ತಿ ಮತ್ತೆ ಅಧಿಕಾರನ ಕಿತ್ಕೊಂಡು ಆರಾಮಾಗಿರೋ ನಮ್ಮಮ್ಮ ಮತ್ತೆ ಅಣ್ಣ ಆ ಸಖಿ ಮಾತನ್ನ ಕೇಳಿ ಬೇಡದಿರೋ ಬಿಸ್ನೆಸ್ ನ ಶುರು ಮಾಡಿದ್ದಾರೆ. ಅದ್ರ ಎಫೆಕ್ಟ್ಗೆ ಕಂಪನಿ ಶೇರು ಬಿದ್ದೋಗಿದೆ. ಅತ್ತೆ ಮತ್ತೆ ಬಾವ ಬಂದ್ರು ರೀ. ಮಂತ್ರಿ ಅವ್ರು ಕಾಣಿಸ್ತಾ ಇಲ್ವಲ್ಲ? ಸಖಿ ಬಗ್ಗೆ ನನ್ಗಿಂತ ನೀನೇ ಯೋಚಿಸ್ತಿದ್ಯಾ ಅನ್ಸುತ್ತಲ್ಲೋ. ನಿಮ್ ತಮ್ಮ ನನ್ ಬಗ್ಗೆ ಬಿಟ್ಟು ಬೇರೆಯವ್ರ ಬಗ್ಗೆನೇ ತುಂಬಾ ಯೋಚನೆ ಮಾಡ್ತಾರೆ ಬಾವ. ವಿಕ್ರಾಂತ್,